ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಹೆಂಡತಿಗೆ ನೀವು ಸಾರಿ ಕೇಳಲೇಬೇಕು. ನಾಶ, ಎಲ್ಲ ಸರ್ವನಾಶ ಆಗೋಯ್ತು. ನಮ್ಮ ಮನೆ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ನಾಶ ಆಗೋಯ್ತು. ನಾಯಿಗನ್ನ ಹಾಕಿದೆ ಯಜಮಾನನ್ ಕಂಡಲ್ ಬಾಲನಾದ್ರೂ ಅಲ್ಲಾಡ್ತದೆ. ಇವು ಬಾಯಿ ಇರೋ ನಾಯಿಗಳು ಬಗಳದ್ ಕಲ್ತಿದೆ. ಬಗಳ್ತಾ ಬಗಳ್ತಾ ಕಚ್ಚೋದಕ್ಕೂ ಬರ್ತದೆ. ಇಷ್ಟು ದಿವಸ ನಾನು ಕಣ್ಣು ಬಿಟ್ರೆ ಸಾಕು, 3 ಅಮಾಸೆ ಗಂಟ ಚಡ್ಡಿ ಒಳಗೆ ಹೋಯ್ಕೋತಿದ್ದ. ಇವತ್ತು ಪೆಟ್ರೋಲ್ ಸುರ್ಕತೀನಿ ಅಂತ ಹೆದರ್ಸ್ಬಿಟ್ಟು ಸಾರಿ ಕೇಳಂಗ್ ಮಾಡ್ಬಿಟ್ಟ. ನಂಗೆ ಯಾಕೋ ಇದು ಆರಂಭ ಅನಿಸ್ತಾ ಇದೆ. ಅವನು ಇಷ್ಟೊಂದು ಹೆಚ್ಚೊತ್ಕೊಂಡಿದ್ದಾನೆ ಅಂದರೆ ಇದಕ್ಕೆ ಆ ರಾಣಿನೇ ಕುಮ್ಮ ಕೊಟ್ಟಿರ್ತಾಳೆ. ಇವತ್ತು ಮಂಡಿ ಊರ್ಸವನೆ, ನಾಳೆ ತಲೆ ಬುಲ್ಡ ಹೊಡೆದಾಕಿ ಕಾಲಿಡ್ತಾನೆ. ಆಗೇನ್ ಮಾಡ್ತೀರಾ? ಒಬ್ಬೊಬ್ಬರು ಪುಕ್ಕ ತರದು ತಂದೂರಿ ಒಲೆ ಮೇಲೆ ಬೈಸ್ಬಿಡ್ತೀನಿ. ಏನಾಗ ಮಾತಾಡೋದ್ ಬಿಟ್ಟು ಆಸ್ತಿ ವಿಷಯ ನೋಡು, ಆಮೇಲೆಲ್ಲ ಮಾತಾಡುವಂತೆ. ಎಲ್ಲ ಸೈನ್ ಆಗೋಗೈತೆ. ಆ ಈರ್ಭದ್ರನ್ ಕಡೆ ಆಫೀಸರ್ ಯಾರಾದ್ರೂ ಬಂದ್ರೆ ಆಸ್ತಿ ನಾವು ಅನುಭವಿಸ್ಬೋದು. ನಮ್ಮ ಮನೆ ಬರ ಆಯಪ್ಪನೇ ಲಾಕ್ ಮಾಡ್ಕೊಂಡು ಕುಂತವನೆ. ಸೈನ್ ಆದ್ಬೇಕೆ ಇನ್ಯಾಕ್ ಕಾಯ್ಬೇಕಣ? ಈಗ ಯಾವ್ದಾದ್ರು ನಿರ್ಧಾರ ತಕ್ಕ. ನನ್ನ ಗಂಡ ಸಾಯೋ ಕೊನೆ ಕ್ಷಣದಲ್ಲಿದ್ದೀನಿ ಅಂತ ಹೇಳ್ತಿದ್ರಂತಲ್ಲ, ಅವ್ರು ನಿಜವಾಗ್ಲೂ ಕೊನೆ ಉಸಿರು ಬಿಟ್ಬಿಡ್ತಾರ? ಹಾಗಾದ್ರೆ ಅವ್ರಿಗೆ ಅಷ್ಟೊಂದು ಪಶ್ಚಾತ್ತಾಪ ಆಗಿದ್ಯಾ? ಮಕ್ಕಳವ, ನನಗೆ ಯಾಕೆ ಇಷ್ಟೊಂದು ಗೊಂದಲ ಕೊಡ್ತಿದ್ಯಾ? ಅವ್ರ ಪಾಪದ ಕೊಡ ನಿಜವಾಗ್ಲೂ ತುಂಬ ಹೋಗಿದ್ಯಾ? ಸಾಧ್ಯನೇ ಇಲ್ಲ ಅಕ್ಕ. ಆ ಪಾಪಿ ಪಾಪದ ಕೊಡ ತುಂಬಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಶಂಕ ಜಾಗ್ತೆ ಬಾರಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿ ಸ್ಮಶಾನಕ್ಕೆ ತಗೊಂಡೋಗ್ಬೇಕಾಗಿತ್ತು. ಸುಶೀಲಾ, ಈ ಸಮಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ಬಿಡ್ತು ಅನ್ಬೇಕಾ? ರೀ, ಈ ತರ ಎಲ್ಲ ಮಾಡ್ಬೇಡ್ರಿ, ಬಿಟ್ಬಿಡಿ ಅಂತ ಪ್ರತಿ ಕ್ಷಣ ಅವ್ರ ಕಾಲ್ ಹಿಡ್ದು ಪರ್ಪರಿಯಾಗಿ ಬೇಡ್ಕೊಂಡಲ್ಲ, ಆಗ ಮನುಷ್ಯ ಬಿಟ್ನಾ? ಇಲ್ಲ ತಾನೆ? ಎಲ್ಲ ನಂದೇ ಅಂತ ಮೆರಿತಾ ಇದ್ದ. ಆದ್ರೆ ಇವಾಗ ಏನಾಯ್ತಕ್ಕ? ಹಾವು ಮೈ ಮೇಲೆ ಹರಿದಾಡಿದ್ರು ಅಲ್ಲಾಡಕ್ ಆಗದೆ ಇರೋಂತ ಪರಿಸ್ಥಿತಿಲಿ ಬಿತ್ಕೊಂಡಿದ್ದಾನೆ. ಸುಶೀಲಾ, ಯಾಕೆ ಇಷ್ಟೊಂದು ಕಟುವಾಗಿ ಮಾತಾಡ್ತಿದ್ಯಾ? ಕೈಲಾಗ್ದಿರೋರ್ಗೆ ಹಾಗೆಲ್ಲ ಹೇಳ್ಬಾರ್ದು. ಇವನ ಅಕ್ಕ ಕೈಲಾಗ್ದೆ ಇರೋನು? ನೀನು ತಪ್ಪು ತಿಳ್ಕೊಂಡಿದ್ಯಾ. ಈಗ್ಲೂ ಅವನ್ಗೆ ಅವಕಾಶ ಸಿಕ್ಕಿದ್ರೆ ಊರಿಗೆ ಬೆಂಕಿ ಹಚ್ಬಿಡ್ತಾನೆ. ಅದಕ್ಕೆ ಅನ್ಸುತ್ತೆ ದೇವ್ರು ಕೈ ಕಾಲ ಕಿತ್ಕೊಂಡಿರೋದು. ಸುಶೀಲಾ, ನಾನ್ ನಿಲ್ಸ್ಬಿಡ್ತೀನಕ್ಕ. ಆದ್ರೆ ವಿಧಿ ನಿಲ್ಸಲ್ಲ. ವಿಧಿ ದಂಡ ಯಾತ್ರೆ ನಡೆಸ್ತಾ ಬಂದ್ರೆ ತಲೆ ಎತ್ತಿ ನಿಲ್ತೀನಿ ಅನ್ನೋರ್ ತಲೆ ಎಲ್ಲ ತರಗೆಲೆ ತರ ಉದ್ರೋಗ್ಬಿಡುತ್ತೆ. ಇಷ್ಟು ದಿನ ನೀನ್ ನನ್ನ ಹತ್ರ ಬಂದು ಯಾಕೆ ಸುಶೀಲಾ ಏನು ಮಾತಾಡ್ತಿಲ್ಲ, ಸುಮ್ನೆ ಇದ್ಯಾ ಅಂತ ಕೇಳಿದಲ್ಲ, ನಾನು ಒಂದೂ ಮಾತು ಆಡಿರ್ಲಿಲ್ಲ. ಹೌದಾ? ಹೌದು. ಇದಕ್ಕೆಲ್ಲ ಯಾರ್ ಕಾರಣ ಅಂತ ನಿನಗೆ ಗೊತ್ತಾ? ಇದೇ ಮನುಷ್ಯ. ಈ ವಿಷ ತುಂಬಿಕೊಂಡಿರೋ ಹುಳಾನೆ ಇದಕ್ಕೆಲ್ಲ ಕಾರಣ. ಬೆಂಗಳೂರಲ್ಲಿರೋರ್ನ ಸಾಯಿಸ್ತೀನಿ ಅಂತ ನನ್ನ ಹೆದರ್ಸಿ ಅವ್ರ ಮನೆ ಹತ್ರ 24 ಗಂಟೆ ಜನನ್ ಬಿಟ್ಟು ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಟ್ಟಿದ್ದ ಅಕ್ಕ. ಆಮೇಲೇನು? ಇವನ್ ಮಾಡ್ಬೇಕಾಗಿರೋ ಕೆಲ್ಸನೆಲ್ಲ ಮಾಡಿ ಮುಗಿಸ್ಬಿಟ್ಟ. ಅಯ್ಯೋ ದೇವ್ರೆ, ಇವರಿಂದ ನಮ್ಮ ಪಾರು ಶಿವಗೆ ಏನೂ ಆಗ್ಲಿಲ್ವಲ್ಲ. ದೇವ್ರ ದೊಡ್ಡನು. ಇವ್ರ ಗುರಿ ಇದ್ದಿದ್ದು ನಮ್ಮ ಪಾರು ಶಿವ ಮೇಲಲ್ಲ ಅಕ್ಕ, ಮತ್ತೆ ನಮ್ ಶಿವು ತಂಗಿ ರಾಣಿ ಅಕ್ಕ. ರಾಣಿ ಮೇಲೆ. ರಾಣಿ ಮೇಲ? ಸುಶೀಲಾ, ಹೇಳು ಸುಶೀಲಾ, ರಾಣಿಗೇನ್ ಮಾಡಿದಾರೆ ಹೇಳು. ಮಾಸ್ತಿ ಕುಪ್ಲು ಸಂಬಂಧ ಒಳ್ಳೇದು ಅಂತ ನಂಬಿಸಿ ರಾಣಿ ಮದುವೆ ಮಾಡ್ಕೊಟ್ರಲ್ಲ. ನೀವೆಲ್ಲ ಅನ್ಕೊಂಡಂಗೆ ಆ ಹುಡುಗ ಫಾರಿನ್ ಅಲ್ಲಿ ಓದಿರೋ ವಿದ್ಯಾವಂತನೂ ಅಲ್ಲ, ಒಳ್ಳೆ ಹುದ್ದೆಲ್ಲೂ ಇಲ್ಲ ಅಕ್ಕ. ಆ ಹುಡುಗ ಲೋಕ ಜ್ಞಾನನೇ ಇಲ್ಲದೆ ಇರೋಂತ ಪೆದ್ದ ಅಕ್ಕ, ಪೆದ್ದ. ಮಾಸ್ತಿ ಕೊಪ್ಲು ನಾಗೇಗೌಡ ಜೊತೆ ಸೇರ್ಕೊಂಡು
ಶಿವು ಪಾರುನೆಲ್ಲ ನಂಬಿಸಿ ನಾನು ಎಷ್ಟೇ ಬೇಡ್ಕೊಂಡ್ರು ನನ್ನ ಬಾಯಿ ಮುಚ್ಚಿ ಈ ಮದ್ವೆನ ಮಾಡೇ ಬಿಟ್ರಕ್ಕ. ಪಾಪ ನಮ್ ರಾಣಿ ಆ ಪೆದ್ದ ಹುಡುಗನ್ ಜೊತೆಲಿ ಅದ್ ಹೇಗ್ ಜೀವನ ಮಾಡ್ತಿದ್ದಾಳೋ, ಅದ್ ಎಷ್ಟು ಕಷ್ಟ ಪಡ್ತಿದ್ದಾಳೋ ಆ ದೇವ್ರಿಗೆ ಗೊತ್ತು ಅಕ್ಕ, ಆ ದೇವ್ರಿಗೆ ಗೊತ್ತು. ಈಗ ಹೇಳಕ್ಕ ಈ ಮನುಷ್ಯಂಗೆ ನಾನು ಬೈದಿದ್ದು ಕಮ್ಮಿ ಆಯ್ತಾ? ಇಲ್ಲ ಇದ್ರ ಜೊತೆ ಇನ್ನೂ ಸೇರಿಸ್ಕೊಂಡು ನೀನು ಏನಾದ್ರೂ ಹೇಳ್ತೀಯಾ? ಅಯ್ಯೋ ದೇವ್ರೆ, ಕೊನೆಗೂ ನನ್ನ ಗಂಡ ರಾಣಿನ ಹಾಳು ಬಾವಿಗೆ ತಳ್ಬಿಟ್ನಲ್ಲ. ಯೋಚನೆ ಮಾಡ್ಬೇಡ ಕಣವ, ನನಗೂ ನಿನ್ನಂಗೆ ಒಬ್ಳು ಮಗಳವಳೆ, ಅವಳ ಜೀವನನೂ ಹಿಂಗೆ ಆಗಿತ್ತು. ಆಗ ನಾನೇ ಜೊತೆಗೆ ನಿಂತು ಅವಳ ಗಂಡನ ಕರ್ಕೊಂಬಂದು ಸೇರಿಸ್ದೆ. ಈಗ ನೆಮ್ಮದಿಯಾಗವ್ರೆ. ಏನು, ನಿಂಗೂ ನನ್ನಂತೊಳೆ ಒಬ್ಳು ಮಗಳಿದಾಳ? ಅವಳಿಗೇನ್ ಮಾನ ಮರ್ಯಾದೆ ಇದೆಯೋ?